ಕನ್ನಡ ಡಿಂಡಿಮ ಉತ್ಸವ 2025ರಲ್ಲಿ ನಾವು ವಿಶೇಷವಾದಂಥ ವಿಭಿನ್ನವಾದಂಥ ಕಾರ್ಯಕ್ರಮ ಮಾಡಬೇಕು ಅಂತೇಳಿ ಹಮ್ಮಿಕೊಂಡಿದ್ದೇವೆ. ಕನ್ನಡ ಡಿಂಡಿಮ ಪ್ರತಿಷ್ಠಾನದ ಎಲ್ಲ ಸದಸ್ಯರು ಕೂಡಿ ಇವತ್ತು ನಾವೊಂದು ಸಭೆಯನ್ನು ಮಾಡಿದ್ದೇವೆ. ಸಾಧ್ಯವಾದರೆ ವಿಧಾನಸೌಧದ ಮುಂಭಾಗದಲ್ಲಿ ಸುಮಾರಷ್ಟು 1000 ಕಂಠದ ಒಂದು ದರ್ಶನವನ್ನು ಮಾಡಬೇಕು ಅಂಥೇಳಿ ತೀರ್ಮಾನವನ್ನು ಮಾಡಿಕೊಂಡಿದ್ದೇವೆ. ಪಂಚಪ್ರಕಾರದ ಗೀತೆಗಳು ಅಂದರೆ ವಚನ ಸಾಹಿತ್ಯ, ತತ್ವಶಾಸ್ತ್ರದ ಸಾಹಿತ್ಯ, ತತ್ವಪದಗಳು, ಜೊತೆಯಲ್ಲಿ ಜಾನಪದ ಪದ, ಭಾವಗೀತೆಗಳ ರೀತಿಯಲ್ಲಿರುವಂಥ ಕವಿಗಳ ಗೀತೆ, ಹಾಗೆ ಶರಣರ ವಚನಗಳು, ಇವಿಷ್ಟನ್ನು ಸೇರಿಸಿ ಹಾಡಿನ ಮಯದಲ್ಲಿ ಸಹಸ್ರ ಕಂಠ ಗಾನ ವೈಭವ ಅನ್ನುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಭುವನೇಶ್ವರಿಯ ಅನುಗ್ರಹದಿಂದ ವಿಧಾನಸೌಧದ ಮುಂಭಾಗದಲ್ಲಿ ಇದು ಹಾಡ್ತಕ್ಕಂಥ ಒಂದು ದಾಖಲೆಯ ಕಾರ್ಯಕ್ರಮವನ್ನು ಮಾಡಬೇಕು ಅನ್ನುವಂಥ ಒಂದು ತೀರ್ಮಾನವನ್ನು ಇವತ್ತು ಕೈಗೊಂಡಿದ್ದೇವೆ. ಹಾಗಾಗಿ ಅದಕ್ಕೆ ಏನೇನು ವ್ಯವಸ್ಥೆಗಳಾಗಬೇಕು ಮತ್ತು ಯಾವ ಥರದ ಗಾಯಕರುಗಳನ್ನು ನಾವು ಸೇರಿಸ್ಕೋಬೇಕು, ಆಮೇಲೆ ಈ ಬೆಂಗಳೂರು ಸುತ್ತಮುತ್ತ ಅಷ್ಟೇ ಅಲ್ಲ, ಕರ್ನಾಟಕದ ಬೇರೆ ಭಾಗದಿಂದಲೂ ಸಹ ಗಾಯಕರುಗಳು ಇದರೊಳಗೆ ಭಾಗವಹಿಸ್ಬೋದು. ಯಾರು ನಾವು ಸಿಂಗರ್ ಇದ್ದೀವಿ ಅಂತನ್ನುವಂಥ ಒಂದು ಹೆಮ್ಮೆಯಿಂದ ಹೇಳ್ಕೊತಾರೋ ಅವರೆಲ್ಲರಿಗೂ ಸಹ ಒಂದು ಸುವರ್ಣ ಅವಕಾಶ ಇದರೊಳಗಡೆ ಭಾಗವಹಿಸೋದ್ರ ಜೊತೆಯಲ್ಲಿ ಜೀವಮಾನದಲ್ಲಿ ಇಂಥ ಒಂದು ಕಾರ್ಯಕ್ರಮವನ್ನು ನಾವು ಮಾಡಿದ್ದೇವೆ ಅನ್ನುವಂಥ ಹೇಳುವಂಥ ಒಂದು ಘಟ್ಟದ ಒಂದು ಕಾರ್ಯಕ್ರಮವಾಗಿರುತ್ತೆ. ಹಾಗಾಗಿ ಈ ವಿಡಿಯೋ ನೋಡಿದಂಥವರು ಯಾರ್ಯಾರು ಗಾಯಕರಿದ್ದಾರೆ ಅವರೆಲ್ಲರೂ ಸಹ ಈ ಕೆಳಗಡೆ ಕೊಡ್ತಕ್ಕಂಥ ಈ ನಂಬರ್ನಲ್ಲಿ ಫೋನ್ ಮಾಡಿ ಅವರು ತಮ್ಮ ಹೆಸರನ್ನು ನೋಂದಾಯಿಸ್ಕೊಂಡ್ರೆ ಅವರ ಹಾಡು ಸುಮಧುರವಾಗಿ ಬರ್ತದೆ ಅಂತ ಆದರೆ ನಾವು ಇದರೊಳಗೆ ಅವ್ರನ್ನ ಸೇರಿಸ್ಕೊಳ್ಳಲಿಕ್ಕೆ ಪ್ರಯತ್ನ ಪಡ್ತೇವೆ. ಅವರುಗಳು ಸಹ ಯುವಕರಿಂದ ಹಿಡಿದು ಹಿರಿಯ ನಾಗರಿಕರವರೆಗೂ ಸಹ ಈ ಅವಕಾಶಗಳಿದೆ. ಹೆಂಗಸರು, ಗಂಡಸರು, ಮಕ್ಕಳು ಎಲ್ಲರೂ ಸಹ ಇದರೊಳಗೆ ಭಾಗವಹಿಸ್ಬೋದು. ಶುದ್ಧವಾದಂಥ ಕನ್ನಡ ಮಾತಾಡ್ತಕ್ಕಂಥ ಕನ್ನಡಿಗರಿಗಾಗಿ ಮಾಡ್ತಾ ಇರುವಂಥ ಈ ಕಾರ್ಯಕ್ರಮ ಆದ್ದರಿಂದ ಇದಕ್ಕೆ ಕನ್ನಡಿಗರಿಗೆ ಅವಕಾಶ, ಯಾವುದೇ ರೀತಿಯಂಥ ಇದಕ್ಕೆ ಫೀಸ್ ಆಗಲಿ ಮತ್ತೊಂದಾಗಲಿ ಯಾವುದೇ ಇರೋದಿಲ್ಲ. ನೀವೆಲ್ಲರೂ ಸಹ ನಿಮ್ಮ ಪ್ರತಿಭೆಯನ್ನು ಹೊರಗಾಕಲಿಕ್ಕೆ, ಕನ್ನಡದ ಹಬ್ಬದಲ್ಲಿ ಭಾಗವಹಿಸಲಿಕ್ಕೆ ನಿಮಗೊಂದು ಸುವರ್ಣ ಅವಕಾಶ. ನಿಮ್ಮ ಹೆಸರನ್ನು ನೋಂದಾಯಿಸ್ಕೊಳ್ಳಿ.